ಇಸ್ ಇಟ್ ಎವ್ರಿಬಡೀಸ್ ಕಪ್ ಆಫ್ ಟೀ? ಎಲ್ಲರೂ ಕೂಡ ಸೈಕಲ್ ಮಾಡಬಹುದಾ ಹಾಗಿದ್ರೆ? Okay, I would usually say ABC ಅಂತ ಎನಿಬಡಿ ಕ್ಯಾನ್ ಸೈಕಲ್ ಅಂತ ಹೇಳ್ತೀನಿ. ಆದರೆ ದೇರ್ ಆರ್ ಥಿಂಗ್ಸ್ ದಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಬಿಕಾಸ್ ಎವ್ರಿಬಡಿ ಈಸ್ ಡಿಫ್ರೆಂಟ್, ಎವ್ರಿ ಬಾಡಿ ಈಸ್ ಡಿಫ್ರೆಂಟ್. ಸ್ವಲ್ಪ ಜನಕ್ಕೆ ಮೆಡಿಕಲ್ ಕಂಡೀಷನ್ಸ್ ಇರುತ್ತೆ, ಡಾಕ್ಟರ್ ರೆಕಮೆಂಡ್ ಮಾಡಿರ್ತಾರೆ. ಸ್ವಲ್ಪ ಜನಕ್ಕೆ ಡಾಕ್ಟರ್ ವುಡ್ ಹ್ಯಾವ್ ರೆಕಮೆಂಡೆಡ್ ಸೇಯಿಂಗ್ ನೀವು ಸೈಕಲ್ ತುಳಿಬಾರ್ದು ಅಂತಲೂ ಮಾಡಿರ್ತಾರೆ. ಇಟ್ಸ್ ಅ ಸ್ಪೋರ್ಟ್, ಇಟ್ಸ್ ಅ ಕಾರ್ಡಿಯೋ ಸ್ಪೋರ್ಟ್ ಆ್ಯಂಡ್ ಯು ಹ್ಯಾವ್ ಟು ಬಿ ಫಿಟ್ ಎನಫ್. ಅಟ್ ದ ಸೇಮ್ ಟೈಮ್ ಯು ಶುಡ್ ನೋ ನಾಟ್ ಎವ್ರಿಬಡಿ ಕ್ಯಾನ್ ಸೈಕಲ್ ಅಟ್ ದ ಸೇಮ್ ಟೈಮ್. ಯಾಕಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಏನಂತ ಹೇಳ್ತೀನಿ ಅಂದರೆ ನನ್ನ ಸ್ಪೋರ್ಟ್ ಬೇರೆ ಇರುತ್ತೆ, ಬೇರೆ ಸ್ಪೋರ್ಟ್ ಬೇರೆಯವರು ಇರುತ್ತೆ. ಸೊ ಯು ಶುಡ್ ಐಡೆಂಟಿಫೈ ವಿಚ್ ಸ್ಪೋರ್ಟ್ ಯು ಆರ್ ಗುಡ್ ಎನಫ್ ವಿತ್. ಯು ಶುಡ್ ಐಡೆಂಟಿಫೈ ಆ್ಯಂಡ್ ರೆಕಗ್ನೈಸ್ ನೀವು ಯಾವ ಸ್ಪೋರ್ಟ್ಗೆ ಒಂದು ಬಾಡಿ ನಿಮ್ಮ ಫಿಸಿಕ್ ಆಗಿದೆ ಅಂತ. ಅದಕ್ಕೆ ತುಂಬ ಅಡ್ವಾನ್ಸ್ ಟೆಕ್ನಾಲಜೀಸ್ ಬಂದಿದೆ. ಏನೋ ಅದಕ್ಕೆ ಒಂದು ಕೌನ್ಸಿಲರ್ಸ್ ಇರ್ತಾರೆ, ಕನ್ಸಲ್ಟೆನ್ಸಿ ಫರ್ಮ್ಸ್ ಇದೆ. ಸೊ ಸಣ್ಣ ಮಕ್ಕಳಿಂದನೇ ಅವ್ರದ್ದು ಬಾಡಿ ಹೇಗಿದೆ ಸ್ಟ್ರಕ್ಚರ್ ಮೇಲೆ, ಸೊ ಅದ್ರ ಮೇಲೂ ಎಲ್ಲ ಮಾಡ್ತಾರೆ. ಆಮೇಲೆ ತುಂಬ ಎಷ್ಟೊಂದು ಜನ ನೋಡ್ತೀನಿ ನಾನು ಪ್ರತಿ ಸತಿ ಈ ಕಡೆ ಹೈವೇಗೆ ಹೋಗ್ಬೇಕಾರೆ, ಅಲ್ಲಿ ಹೋಗ್ಬೇಕಾರೆ ತುಂಬ ಜನ ಪಾಪ ಸೈಕಲ್ ತುಳಿತಿರ್ತಾರೆ, ಆದರೆ ಹೆಂಗೆ ತುಳಿಯೋದು ಗೊತ್ತಿರಲ್ಲ. ಸೊ ದೇ ಹ್ಯಾವ್ ಟು ಕನ್ಸಲ್ಟ್. ಇಫ್ ಯು ಆರ್ ಡೂಯಿಂಗ್ ಇಟ್ ಇನ್ ಅ ರಾಂಗ್ ವೇ, you will end up having injuries. You will end up having injuries that you might take a lot of time, money and effort to recover. So one ಹೆಂಗೆ ತುಳಿಬೇಕು, ಏನು ಮಾಡಬೇಕು, ಬೇಸಿಕ್ಸ್ ಗೊತ್ತಿರಬೇಕು. I usually tell it to people. So when you run, how do you run? ಆರ್ ಆ ಒಂದು ಸ್ಪೋರ್ಟ್ಗೆ ಏನು ಮಾಡಬೇಕು, ಆ ಥರ ಯಾವ್ದಿರಬೇಕು ಅಂತ ನಿಮ್ಗೆ ಗೊತ್ತಿರುತ್ತೆ. ಅಂದರೆ ಶೂ ಹಾಕೋಬೇಕು, ಇದು ಹಾಕೋಬೇಕು ಅಂದಿರುತ್ತೆ. ವೆನ್ ಯು ಸೈಕಲ್ ಇಟ್ ಈಸ್ ಆಲ್ಸೋ ಸಿಮಿಲರ್. ನಿಮ್ಗೆ ಹೆಂಗೆ ಏನು ಮಾಡಬೇಕು ಅಂತ ಗೊತ್ತಿರಬೇಕು. ಆ್ಯಂಡ್ ಯು ಶುಡ್ ನಾಟ್ ಸಿಂಪ್ಲಿ ಫೋರ್ಸ್ ಯುವರ್ ಸೆಲ್ಫ್. ನಾನು ಇವಾಗೇನೋ ಹೇಳಿದೆ, ಐ ಆಕ್ಸಿಡೆಂಟ್ಲಿ ಗಾಟ್ ಇನ್ ಟು ಸೈಕ್ಲಿಂಗ್ ಆ್ಯಂಡ್ ಐ ಎಂಜಾಯ್ಡ್ ಇಟ್ ಆ್ಯಂಡ್ ಲಕ್ಕಿಲಿ ಟಿಲ್ ಡೇಟ್ ಐ ಡಿಡ್ ನಾಟ್ ಹ್ಯಾವ್ ಎನಿ ಇಂಜುರೀಸ್ ಆ್ಯಂಡ್ ಮೈನ್ ಇಸ್ ನಾಟ್ ಅ ಕಾಂಪಿಟೇಟಿವ್ ಸ್ಪೋರ್ಟ್. ನಾನು ಏನೇ ಮಾಡಿದ್ರು ಎಲ್ಲ ಬರೀ ಟೂರ್ ಮಾಡಿದ್ದೀನಿ ಆ್ಯಂಡ್ ಇಟ್ ಇಸ್ ಬೀನ್ ಅ ಫನ್ ಜರ್ನಿ ಫಾರ್ ಮೀ. ಯಾರೋ ಇದನ್ನು ನೋಡಿಬಿಟ್ಟು ಓಕೆ ನಾನು ಮಾಡ್ಬೋದು ಅಂದರೆ ಎಸ್ ಅಪ್ರಿಷಿಯೇಟೆಡ್, ವೆರಿ ಗುಡ್. ಆದರೆ ನಿಮ್ಮ ಬಾಡಿ ಮೇಲೆ ನಿಮ್ಮ ಎಷ್ಟು ಪ್ರೆಷರ್ ಆಗ್ತಾ ಇದ್ದೀರಾ ನೀವು ನೋಡ್ಕೋಬೇಕು. ಇಸ್ ಯುವರ್ ಬಾಡಿ ಮೆಂಟ್ ಟು ಟೇಕ್ ಆಲ್ ದ ಟೆನ್ಷನ್ ಅಂತಲೂ ನೋಡ್ಕೋಬೇಕು. ಸೊ ನಮ್ಮ ಬೇಸ್ಲೈನ್ ಮೆಟಬಾಲಿಸಮ್ ಇಂದ ಹಿಡಿದು ನಮ್ಮ ಬಾಡಿ ಫ್ಯಾಟ್ ಕಂಪೋಸಿಷನ್ ಇಂದ ಹಿಡಿದು ನಮ್ಮ ಬಾಡಿ ಹೇಗೆ ಸ್ಟ್ರೀಮ್ ಲೈನ್ ಆಗಿದೆ, ಎಷ್ಟರ ಮಟ್ಟಿಗೆ ಆ ಟಾಲರೆನ್ಸ್ ಇದೆ, ಸ್ಟ್ರೆಸ್ ಟಾಲರೆನ್ಸ್ ಇದೆ, ಆ ಥ್ರೆಶೋಲ್ಡ್ ನೋಡಿಕೊಂಡು ವಿ ಶುಡ್ ಗೋ ಫಾರ್ ಇಟ್ ಪ್ರಾಬಬ್ಲಿ. ಎಕ್ಸಾಕ್ಟ್ಲಿ. ಲೈಕ್ ಸೇ ಫಾರ್ ಎಕ್ಸಾಂಪಲ್ ನಾನು ಕಾಶ್ಮೀರ್ ಟು ಕನ್ಯಾಕುಮಾರಿ ಹೇಳಿದೆ, ಅದನ್ನೇ ಪ್ರಾಕ್ಟೀಸ್ ಆಗಿ ತೊಗೊಂಡು ನಾನು ತುಳಿದೆ, ನಾನು ಮಾಡಿದೆ. ಐ ವಾಸ್ ಏಬಲ್ ಟು ಡೂ ಇಟ್. ಬಟ್ ಇಟ್ ಇಸ್ ನಾಟ್ ದ ಕೇಸ್ ಇನ್ ಎವ್ರಿಬಡಿ, ರೈಟ್? ಸೇ ಫಾರ್ ಎಕ್ಸಾಂಪಲ್ ಯಾರಿಗೂ ನಾಳೆ ಬೆಳಗ್ಗೆ ಸೈಕಲ್ ತುಳಿದಿಲ್ಲ, ಅಂದರೆ 10 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ತುಳಿಯೋನಿಗೆ ನಾಳೆ 200 ಕಿಲೋಮೀಟ್ರ್ ಸೈಕಲ್ ತುಳಿಯೋಣ ಅಂತ ಹೇಳಿದ್ರೆ he might not be able to. So we have to appreciate that fact. Not everybody can do it. At the same time, there are opportunities you can train and then do it. Okay. Andre as a sport, as a competitive sport, hagu as a hobby and passion. Yes. They're two different things. Yes. So a competition is completely different. A hobby is completely different. A touring guy is a completely different person. So there are different kinds of cycling. ಹೌದು. ಆಮೇಲೆ there are different kinds of cycles also. Like say for example, ಇವಾಗ ನಮ್ಮ ಹತ್ರ ಮನೆ ಹತ್ರ ಓಡಾಡಬೇಕಂದ್ರೆ ಒಂದು ಮೊಪೆಡ್ ಯೂಸ್ ಮಾಡ್ತೀವಿ. ಎಲ್ಲರೂ ದೂರ ಹೋಗ್ಬೇಕಂದ್ರೆ ಒಂದು ಬೈಕ್ ಯೂಸ್ ಮಾಡ್ತೀವಿ, ಅಂದರೆ ಮೋಟರ್ ಬೈಕ್ ಯೂಸ್ ಮಾಡ್ತೀವಿ, ವಿಚ್ ವುಡ್ ಬಿ ವೆರಿ ಗುಡ್. ಲಡಾಖ್ ಹೋಗ್ಬೇಕಂದ್ರೆ ಬೇರೆ ಥರ ಬೈಕ್ ಯೂಸ್ ಮಾಡ್ತೀವಿ. ಸೊ ಅದೇ ಥರ ಸೈಕಲೂ ಹೌದು. ದೆರ್ ಆರ್ ಸಮಥಿಂಗ್ ಕಾಲ್ಡ್ ಹೈಬ್ರಿಡ್ಸ್ ಅಂತ. ಹೈಬ್ರಿಡ್ಸ್ ಆರ್ ಮೋಸ್ಟ್ಲಿ ಯೂಸ್ ಫಾರ್ ಸಿಟಿ ಕಮ್ಯೂಟ್ಸ್. ಅಂದರೆ ಇವಾಗ ನಾನು ಆಫೀಸ್ಗೆ ಬರ್ಬೇಕಾದ್ರೆ, ಇಲ್ಲಾಂದರೆ ಎಲ್ಲೋ ಒಂದು ಶಾರ್ಟ್ ಜರ್ನಿ ಇರುತ್ತೆ, ಒಂದು 5 ಕಿಲೋಮೀಟ್ರ್ 10 ಕಿಲೋಮೀಟ್ರು, ಆರ್ ಐ ಜಸ್ಟ್ ವಾಂಟ್ ಟು ಬಿ ಫಿಟ್. ಡಾಕ್ಟರ್ ಹೇಳಿದಾರೆ ನಂಗೆ ಯಾವುದೋ ಒಂದು ಸ್ಪೋರ್ಟ್ ಮಾಡು ಅಂತ, ಆ್ಯಂಡ್ ಲೆಸ್ ಇಂಪ್ಯಾಕ್ಟ್ ಸ್ಪೋರ್ಟ್ ಮಾಡುವಂತ. ಸೊ ಐ ಪಿಕಪ್ ಸೈಕ್ಲಿಂಗ್. ಅಂದರೆ ಯು ಹ್ಯಾವ್ ಟು ಗೋ ವಿತ್ ಹೈಬ್ರಿಡ್. ನನ್ನ ಮನೆ ಹತ್ರ ಸರ್ಫೇಸ್ ಎಲ್ಲ ತುಂಬ ಅನ್ಈವನ್ ಆಗಿದೆ, ಕಚ್ಚಾ ರೋಡ್ ಇದೆ, ಇಲ್ಲಾಂದರೆ ನಾನು ಒಂದು ಸ್ವಲ್ಪ ಮೌಂಟೇನ್ಸ್ ಹತ್ರ ಹೋಗಬೇಕು, ಇಲ್ಲ ಒಂದು ಸ್ವಲ್ಪ ಫಾರೆಸ್ಟ್ ಏರಿಯಾಸ್ ಹತ್ರ ಹೋಗಬೇಕು ಅಂದರೆ ದರ್ ಇಸ್ ಅನದರ್ ಸೈಕಲ್ ಕಾಲ್ಡ್ MTB, ಮೌಂಟೇನ್ ಬೈಕ್ ಅಂತಲೇ ಇದೆ. ಸೊ ಯು ಹ್ಯಾವ್ ಟು ಆಪ್ಟ್ ಫಾರ್ ಇಟ್. ನಂಗೆ ಅದೆಲ್ಲ ಬೇಡಪ್ಪ, ನಾನು ಚೆನ್ನಾಗಿರೋ ರೋಡಲ್ಲಿ ಹೈವೇಲಿ ತುಂಬ ದೂರ ಹೋಗಬೇಕು, ತುಂಬ ಜೋರಾಗಿ ಹೋಗಬೇಕು ಅಂದರೆ ದರ್ ಇಸ್ ಸಮಥಿಂಗ್ ಕಾಲ್ಡ್ ರೋಡ್ ಬೈಕ್ ಅಂತ. ಇದೆಲ್ಲ ಬೇಡ, ನೀವು ಹೇಳ್ದಂಗೆ ನಾನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳಿದ್ರೆ ಟೂರಿಂಗ್ ಬೈಕ್ ಅಂತ ಇದೆ. ಸೊ ಆ ಟೂರಿಂಗ್ ಬೈಕ್ ಕಮ್ಸ್ ವಿತ್ ಅ ಕಾಂಪೊನೆಂಟ್. ಅಂದರೆ ನಿಮ್ಗೆ ಬ್ಯಾಗ್ ಇಟ್ಕೊಳ್ಳೋಕೆ ಒಂದು ಜಾಗ ಇರುತ್ತೆ, ಬಾಟಲ್ಸ್ ಇಟ್ಕೊಳ್ಳೋಕೆ ಒಂದು ಜಾಗ ಇರುತ್ತೆ. ಆಮೇಲೆ ದಿ ಬೈಕ್ ಮೆಕ್ಯಾನಿಸಮ್ ಆಫ್ ದ ಬೈಕ್ ಇಟ್ ಸೆಲ್ಫ್ ಇಸ್ ಮೇಡ್ ಫಾರ್ ಇಟ್. ಅಂದರೆ ಬೈಕ್ ಟೂರಿಂಗ್ ಹೋಗೋದಕ್ಕೆ ಬೇರೆ ಇರುತ್ತೆ. ರೋಡ್ ಬೈಕ್ ಅಂತ ಹೇಳ್ತಾ ಇದ್ನಲ್ಲ, ಅಂದರೆ ಅದು ಇಟ್ ಇಸ್ ಮೆಂಟ್ ಫಾರ್ ಎಂಡ್ಯೂರೆನ್ಸ್. ಸೊ ಅದಕ್ಕೆ ಬೇರೆ ಇರುತ್ತೆ. ಸೊ ಒಂದೊಂದಕ್ಕೂ ಒಂದೊಂದು ಇರುತ್ತೆ. ಸೊ ಯಾರೇ ಸೈಕ್ಲಿಂಗ್ ಬಂದ್ರೂ ಮೋಸ್ಟ್ ಆಫ್ ದ ಟೈಮ್ ನನ್ನ ಸ್ನೇಹಿತರೆ ಆಗಿದೆ. ಸೊ ವೆನ್ ದೇ ಸಿ ಮೀ ಸೈಕಲ್ ದೇ ವುಡ್ ಆಲ್ಸೋ ವಾಂಟ್ ಟು ಗೆಟ್ ಇನ್ ಟು ಸೈಕಲ್. ನಾನು ಅವ್ರಿಗೆ ಏನು ಹೇಳೋದಂದರೆ, ಫಸ್ಟ್ ಬಾಡಿಗೆ ಸೈಕಲ್ ತೊಗೊಳ್ಳಿ. ಬಾಡಿಗೆ ಸೈಕಲ್ಗಳು ತುಂಬ ಕಡೆ ತುಂಬ ಆಪ್ಷನ್ಗಳಿದೆ. ನೀವು ಫಸ್ಟ್ ಸೈಕಲ್ ತುಳಿದು ನೋಡಿ, ಅಭ್ಯಾಸ ಮಾಡಿ, ಒಂದು 5 ದಿವಸ 10 ದಿವಸ ಅದರಲ್ಲಿ ಪ್ರಾಕ್ಟೀಸ್ ಮಾಡಿ.
ಅದಾದ್ಮೇಲೂ ನಿಮ್ಗೆ ಅದು ಮಜಾ ಕೊಡ್ತಾ ಇದೆ, ಅದಾದ್ಮೇಲೂ ನೀವು ಖುಷಿಯಾಗಿದ್ದೀರಾ ಅಂದರೆ ದಟ್ಸ್ ವೆನ್ ಯು ಹ್ಯಾವ್ ಟು ಅಫೋರ್ಡ್. ಎಲ್ಲರೂ ಏನು ಮಾಡ್ತಾರೆ ಅಂದರೆ ಫಸ್ಟೇ ಹೋಗಿ ಒಂದು 20,000 25,000, ಇವಾಗ ಡೆಕೆಥ್ಲಾನ್ ಎಲ್ಲ ಕಡೆ ಓಪನ್ ಆಗಿದೆ. ದ ಮೂಮೆಂಟ್ ಯು ವಾಕ್ ಇನ್ ಯು ವುಡ್ ವಾಂಟ್ ಟು ಬೈ ಸಮಥಿಂಗ್ ಅಂದರೆ ತುಂಬ ಅಟ್ರಾಕ್ಟಿವ್ ಆಗಿ ಇಟ್ಟಿರ್ತಾರೆ, ತೊಗೊಂಬರ್ತಾರೆ. ಅದಾದಮೇಲೆ ಒಂದು ತಿಂಗಳಾದ್ಮೇಲೆ ನಂಗೆ ಫೋನ್ ಮಾಡಿ, ಮಗ ಯಾರಿಗಾರು ಇದು ಬೇಕಂದರೆ ಹೇಳೋ, ಈ ಪ್ರೈಸ್ ಕೊಟ್ಬಿಡೋಣ ಅಂತ ಹೇಳ್ತಾರೆ. ಸೊ ವಿಚ್ ಇಸ್ ಇನ್ ಅ ವೇ ಅವ್ರಿಗೆ ಆ ಥರ ಆಗೋದಕ್ಕೆ ಕಾರಣ ಏನಂದರೆ ದೇ ವುಡ್ ಹ್ಯಾವ್ ನಾಟ್ ನೋನ್ ದ ಬೇಸಿಕ್, ದೇ ವುಡ್ ಹ್ಯಾವ್ ನಾಟ್ ನೋನ್ ವಿಚ್ ಬೈಕ್ ದಟ್ ದೇ ಹ್ಯಾವ್ ಶುಡ್ ಚೂಸ್. ಅವ್ರಿಗೆ ಸಸ್ಪೆನ್ಷನ್ ಚೆನ್ನಾಗಿ ಕಾಣಿಸಿದ ತಕ್ಷಣ, ಇಲ್ಲ ಡಿಸ್ಕ್ ಬ್ರೇಕ್ ಚೆನ್ನಾಗಿ ಕಾಣಿಸಿದ ತಕ್ಷಣ ದೇ ವುಡ್ ಬೈ ಇಟ್. ಆದರೆ ಇಸ್ ದಟ್ ಬೈಕ್ ಮೆಂಟ್ ಫಾರ್ ಮೀ ಅಂತ ಒಂದು ಕ್ವಶನ್ ಮಾಡ್ಕೋಬೇಕು. ಆರ್ ಇಸ್ And ಇಟ್ for the ವರ್ತ್, purpose. ಹಾಂ, ವಾಟ್ ಪರ್ಪಸ್ ನಾನು ತೊಗೊತಾ ಇದ್ದೀನಿ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ದೆರ್ ಆರ್ ಅ ಲಾಟ್ ಆಫ್ ಡೈನಮಿಕ್ಸ್ ಟು ಇಟ್. ಸೊ ನಾವು ಮುಂಚೆ ಥರ ಎಲ್ಲೇ ನೀವು ನೋಡಿದ್ರು ಈಗ್ಲೂ ಅಟ್ಲಾಸ್ ಒಂದು ಸ್ಟ್ಯಾಂಡರ್ಡ್ ಸೈಕಲ್ ಇದೆ, ಏನು ಬೇಕಾದ್ರೂ ಮಾಡು, ನೀನು ಸಣ್ಣ ಡಿಸ್ಟೆನ್ಸ್ ಆರು ಹೋಗು ಅಟ್ಲಾಸ್ ಹೋಗು, ದೊಡ್ಡ ಡಿಸ್ಟೆನ್ಸ್ ಆರು ಅಟ್ಲಾಸ್ ಹೋಗು ಅಂತ ಇದೆ. ಆದರೆ ಟುಡೇ ದ ಸ್ಪೋರ್ಟ್ಸ್ ಇಟ್ ಸೆಲ್ಫ್, ದ ಡೈನಮಿಕ್ ಆಫ್ ದ ಸ್ಪೋರ್ಟ್ ಇಟ್ ಸೆಲ್ಫ್ ಹ್ಯಾಸ್ ಚೇಂಜ್ಡ್. ಸೊ ನೀವು ಅದನ್ನು ಅರ್ಥ ಮಾಡ್ಕೋಬೇಕು, ಯಾವ ಥರ ಸೈಕಲ್ಗಳಿದೆ, ಹೆಂಗೆ ತುಳಿಬೇಕು. ಒಂದೇ ದಿವಸ ಫಸ್ಟ್ ದಿವಸ ಸೈಕಲ್ ತೊಗೊಂಡಿದ ತಕ್ಷಣ 50 ಕಿಲೋಮೀಟ್ರ್ ತುಳಿದ್ರೆ ನೆಕ್ಸ್ಟ್ ದಿವಸ ನೀವು ಎದೋಳಲ್ಲ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಫಸ್ಟ್ 5 ಕಿಲೋಮೀಟ್ರು, 20 ಕಿಲೋಮೀಟ್ರು, ಅಕೇಶ್ನಲಿ 50 ಕಿಲೋಮೀಟರ್ಸ್ ಆನ್ ಅ ರೆಗ್ಯುಲರ್ ರೈಡ್. ಆಮೇಲೆ 50 ಕಿಲೋಮೀಟ್ರ್ ತುಳಿದಾಗ ಬೆಂಗಳೂರು ಸುತ್ತಮುತ್ತ ಒಂದು ತುಂಬ ಗ್ರೀನ್ ಬೆಲ್ಟ್ಸ್ ಇದೆ, ಸೊ ಅಲ್ಲೆಲ್ಲ ಹೋದಾಗ ನಿಮ್ಗೆ ಖುಷಿ ಕೊಡುತ್ತೆ. Thank you. Till then we wish all the very best for all the future endeavors. Thanks a lot. ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ಇದಾಗಿತ್ತು ಈ ದಿನದ ಸ್ಪೆಷಲ್ ಪಾಡ್ಕಾಸ್ಟ್ ಆಯುಷ್ ಪಾಡ್ಕಾಸ್ಟ್. ಇನ್ನಷ್ಟು ಕಾರ್ಯಕ್ರಮಗಳಲ್ಲಿ ಎಂದಿನಂತೆ ಸಂಧಿಸ್ತೀನಿ. ಅಲ್ಲಿವರೆಗೂ ಧನ್ಯವಾದ.